ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದರಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ ಜಾಯ್ನ್ ಆಗಿದ್ದಾರೆ. ನಾಗಮಂಗಲದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉಸ್ತುವಾರಿ ಸಚಿವರಾಗಿರುವಂಥ ಚಲುವರಾಯಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡೀತು. ನಾಗಮಂಗಲ ಕೊತ ಅಂದಿತ್ತು. ಮಾಧ್ಯಮದವರನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನು ನಡೆಸಲಾಗಿದೆ. ನಾವು ಮಾಡ್ತಾ ಇರೋದು ಶಾಂತಿ ಸಭೆ, ಮೀಡಿಯಾದವರ ಮುಂದೆ ಸಭೆ ಮಾಡೋದಕ್ಕೆ ಆಗೋದಿಲ್ಲ. ನಾಗಮಂಗಲದಲ್ಲಿ ಸಚಿವ ಚಲುವರಾಯಸ್ವಾಮಿಯವರು ಈ ರೀತಿಯಾಗಿ ಹೇಳಿಕೆ ಕೊಡೋದ್ರ ಜೊತೆಯಲ್ಲಿ ಗರಂ ಆದ್ರು. ಯಾಕೆ ನೀವು ಮಾಧ್ಯಮದವರನ್ನ ಬಿಡೋದಿಲ್ಲ, ನೀವೇನು ಗುಪ್ತ ಸಭೆ ಮಾಡ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದಂಥ ಮಾಧ್ಯಮ ಮಿತ್ರರು. ಆಗ ಆ ಪ್ರಶ್ನೆಗೆ ಚಲುವರಾಯಸ್ವಾಮಿಯವರು ತಬ್ಬಿಬ್ಬಾಗಿದ್ದಾರೆ. ನೋಡಿ, ಶಾಂತಿ ಸಭೆ ಇವತ್ತು ಮಾಡಿದ್ದಾರಲ್ಲ, ಈ ಗಣೇಶ ವಿಸರ್ಜನೆ ಆಗೋಕ್ಕಿಂತ ಮುಂಚೆ ಮಾಡಿದಿದ್ರೆ ಇವತ್ತು ನಾವು ಮಾಧ್ಯಮದವರು ನಿಮ್ಮನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಶಾಂತಿ ಸಭೆ ಅಂತ ಹೇಳಿದ್ರಿ, ಅದು ಎಲ್ಲ ಕಡೆ ಕೂಡ ಪ್ರಸಾರ ಆಗಬೇಕಲ್ವಾ? ಶಾಂತಿ ಸಭೆ ಮಾಡಿದ್ದಾರೆ, ಒಂದು ಉತ್ತಮವಾದಂಥ ನಡೆ, ಅದನ್ನು ತೋರಿಸೋದು ಕೂಡ ತಪ್ಪ. ಮಾಧ್ಯಮದವರನ್ನು ಹೊರಗಿಟ್ಟು ಶಾಂತಿ ಸಭೆ ನಡೆದಿದೆ ಅಂತ ನಂಬೋದು ಹೇಗೆ ಸಾಧ್ಯ? ಶಾಂತಿ ಸಭೆ ನಡೆಯೋದನ್ನು ತೋರಿಸೋದ್ರಿಂದ ಬೇರೆ ಕಡೆಯೂ ಕೂಡ ಒಂದು ಸಂದೇಶ ರವಾನೆ ಆಗುತ್ತಲ್ವಾ? ನೋಡಿ ಯಾವ ರೀತಿಯಾಗಿ ಗರಂ ಆದ್ರು ಅಂತೇಳಿ. ಗುಪ್ತ ಸಭೆ ಅಲ್ಲ ಸರ್ ಇದು. ಇದು ಶಾಂತಿ ಸಭೆ. ಪ್ರೆಸ್ಸನ್ನ ಸೇರಿಸ್ಕೊಂಡು ಶಾಂತಿ ಸಭೆ ಮಾಡ್ಲಿಕ್ಕೆ ಆಗಲ್ಲ. ದಯಮಾಡಿ ಕೇಳಿ, ನನ್ನ ಸಹಕಾರ ಸದಾ ಇದೆ, ಮುಂದೂ ಇರುತ್ತೆ. ನನ್ನ ಸಹಕಾರ ಸದಾ ಇದೆ, ಮುಂದೂ ಇರುತ್ತೆ. ಜಾಸ್ತಿ ಹೇಳಲ್ಲ, ಅರ್ಥ ಮಾಡ್ಕೋ. ಜಾಸ್ತಿ ಹೇಳಲ್ಲ. ವಿಜಾಸ್ ತಗೊಳ್ಳಿ, ಸಮಾಧಾನಗಿರಿ, ಒಂದು ವಾಪಸ್ ಬಂದು ಬ್ರೀಫ್ ಮಾಡ್ತೀನಿ ಪ್ಲೀಸ್. ಇವತ್ತಿಗೆ ನಿಮ್ಮ ಸಂಬಂಧ ಮುಗಿದೋಗಲ್ಲ. ವಿಶ್ವಾಸ ಇವತ್ತಿಗೆ ಮುಗಿದೋಗಲ್ಲ. ಇವತ್ತಿಗೆ ಸಂಬಂಧ ವಿಶ್ವಾಸ ಎಲ್ಲ ಮುಗಿದೋಗಲ್ಲ ಗುರು, ಪ್ಲೀಸ್. ಅಂತೂ ಇಂತೂ ಕಾಂಗ್ರೆಸ್ ಬುಡಕ್ಕೆ ಬಂತ ನಾಗಮಂಗಲ ಗಲಭೆ. ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಸುಮ್ಮನೆ ಹೇಳಿದ್ರ? ಆಪ್ತನ ರಕ್ಷಣೆಗೆ ಮುಂದಾದ್ರ ಕಾಂಗ್ರೆಸ್ ಸಚಿವ. FIR ನಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರಿಲ್ಲ, ರಾಜೇಶ್ ಹೆಸರು ಸೇರಿಸಿದ್ದಕ್ಕೆ ವಿಪಕ್ಷಗಳು ಆಕ್ಷೇಪ. ಹೆಸರು ಸೇರಿಸಿಲ್ಲ ರಾಜೇಶ್ ಅವರದ್ದು ಅಂತ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ. ರಾಜೇಶ್ ರಕ್ಷಣೆಗೆ ಮುಂದಾಗಿದ್ದಾರಾ ಸಚಿವ ಚಲುವರಾಯಸ್ವಾಮಿ? ತಮಗ್ ಬೇಕಾದವ್ರನ್ನ ಸೇಫ್ ಗಾರ್ಡ್ ಮಾಡ್ಕೋತಾ ಇದ್ದಾರಾ? ಬೇರೆಯವರ ಹೆಸರೆಲ್ಲ ಹಾಕ್ಬಿಟ್ಟು, ಬೇರೆ ಹಿಂದೂ ಸಂಘಟನೆಗಳಿಗೆ ಸೇರಿದ ಹುಡುಗರ ಹೆಸರೆಲ್ಲ ಹಾಕ್ಬಿಟ್ಟು ರಾಜೇಶ್ ಅವರ ಹೆಸರು ಹಾಕದೆ ರಕ್ಷಣೆ ಮಾಡ್ಕೋತಾ ಇದ್ದಾರಾ? ಒಟ್ನಲ್ಲಿ ಕಾಂಗ್ರೆಸ್ ಬುಡಕ್ಕೆ ಬಂತ ನಾಗಮಂಗಲ ಗಲಭೆ. ಅಲ್ಲಿ ಇಲ್ಲಿ ಸುತ್ಕೊಂಡು ಕೊನೆಗೆ ನೋಡಿದ್ರೆ ಬುಡದಲ್ಲೇ ಇದೆಯಾ ಕಾಂಗ್ರೆಸ್ ಬುಡಕ್ಕೆ ಬಂತ. ಯಾಕೆ ಹಾಗಾದ್ರೆ ಆ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಚಲುವರಾಯಸ್ವಾಮಿ? ರಕ್ಷಣೆ ಮಾಡ್ತಾ ಇದ್ದಾರಾ? ಯಾತಕ್ಕೋಸ್ಕರ ಅವರ ಹೆಸರು ಸೇರಿಸಿಲ್ಲ? ವಿಪಕ್ಷಗಳು ತರಾಟೆಗೆ ತಗೊಂಡಿದ್ದಾವೆ. ಅವತ್ತು ಘಟನೆ ಆದಾಗ ಗಣೇಶ ಮೂರ್ತಿಯನ್ನ ಪೊಲೀಸ್ ಠಾಣೆ ಮುಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದಷ್ಟು ಜನ ಗಲಾಟೆನ ಮಾಡ್ತಾರೆ. ಅದರ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಾಯಕರಾಗಿರುವಂಥ ರಾಜೇಶ್ ಅವರು ಇರ್ತಾರೆ. ಆದರೂ ಕೂಡ FIR ನಲ್ಲಿ ಹಾಕಿಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಗಲಾಟೆ ಮಾಡುವ ದೃಶ್ಯ ವಿಡಿಯೋದಲ್ಲಿದ್ದರೂ ಕೂಡ FIR ನಲ್ಲಿ ಯಾಕೆ ಸೇರಿಸಿಲ್ಲ? ಪೊಲೀಸ್ ಠಾಣೆ ಮುಂದೆ ಯುವಕರನ್ನ ಸೇರಿಸಿ ಗಲಾಟೆ ಮಾಡಿದ್ದು, ವಾಗ್ವಾದ ನಡೆಸಿದ ವಿಡಿಯೋ ಪೊಲೀಸರಿಗೂ ಕೂಡ ಲಭ್ಯ ಆಗಿತ್ತು. ಆದರೆ ಅವತ್ತು ನಡೆದಂಥ ಹೈಡ್ರಾಮಕ್ಕೆ ಕಾರಣರಾಗಿದ್ದಂಥ ರಾಜೇಶ್ ಅವರ ಹೆಸರಿಲ್ಲ, ಅವರ ಪುತ್ರನ ಹೆಸರಿದೆ, ಸುರೇಶ್ ಹೆಸರು. ನೋಡಿ ದೃಶ್ಯಾವಳಿಯಲ್ಲಿ. ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಮಾಹಿತಿ ಇದೆ. ಅವತ್ತು ಗಣೇಶ ವಿಸರ್ಜನೆಯ ಯಾತ್ರೆ ಸಾಗ್ತಾ ಇರುತ್ತೆ, ಅಲ್ಲಿ ಗಲಾಟೆ ಆಗುತ್ತೆ. ಗಲಾಟೆ ಆದ ಬಳಿಕ ಸುರೇಶ್ ಅವರ ಮೊಬೈಲ್ ಮಿಸ್ ಆಗುತ್ತೆ, ಅಥವಾ ಸುರೇಶ್ ಅವರ ಮೊಬೈಲ್ ಹೊಡೆದೋಗುತ್ತೆ, ಏನೋ ಒಂದು ಕಾರಣ. ಹಾಗಾಗಿ ಇವರ ವೈಯಕ್ತಿಕ ವಿಚಾರಕ್ಕಾಗಿ ಗಣೇಶ ಮೂರ್ತಿಯನ್ನ ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ತರ್ತಾರೆ. ಪೊಲೀಸ್ ಠಾಣೆಯ ಮುಂಭಾಗಕ್ಕೆ ತಂದು ಅಲ್ಲಿ ಇಟ್ಟು ಅಲ್ಲಿ ಈ ರೀತಿಯಾಗಿ ಪೊಲೀಸರೊಂದಿಗೆ ವಾಗ್ವಾದವನ್ನು ನಡೆಸ್ತಾರೆ, ಯುವಕರನ್ನ ಪ್ರಚೋದಿಸ್ತಾರೆ. FIR ಆಗುತ್ತೆ.
FIR ಅಲ್ಲಿ ಸುರೇಶ್ ಹೆಸರು ಇರುತ್ತೆ, ಆದರೆ ಬ್ಲಾಕ್ ಕಾಂಗ್ರೆಸ್ ಲೀಡರ್ ರಾಜೇಶ್ ಅವರ ಹೆಸರು ಯಾಕಿಲ್ಲ? ಕಾರಣ ಚಲುವರಾಯಸ್ವಾಮಿ ಅವರ ಆಪ್ತ ಅಂತೇಳಿ ಗುರುತಿಸ್ಕೊಂಡಿರೋದು ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಆನಂದ್, ರಾಜೇಶ್ ಅವರ ಹೆಸರಿಲ್ಲ, ವಿಡಿಯೋದಲ್ಲಿ ರಾಜೇಶ್ ಇದ್ದಾರೆ, FIR ನಲ್ಲಿ ಇರಬೇಕಲ್ವಾ, ಯಾಕಿಲ್ಲ? ಕೇವಲ ಚಲುವರಾಯಸ್ವಾಮಿ ಅವರ ಆಪ್ತ ಅನ್ನೋ ಕಾರಣಕ್ಕೋಸ್ಕರ ಕೈ ಬಿಟ್ರ? ನಾಗೇಂದ್ರ ಬಾಬು, ಇದು ಇಂಥದ್ದೊಂದು ಗಂಭೀರ ಆರೋಪ ಈಗ ಕೇಳಿಬರ್ತಾ ಇರುವಂಥದ್ದು. ಏನು ಅವತ್ತು ಗಣೇಶ ವಿಸರ್ಜನೆ ಮಾಡೋದಕ್ಕೆ ಮೆರವಣಿಗೆ ಹೋಗ್ತಾ ಇದ್ರು, ಆ ಮೆರವಣಿಗೆಯ ಟೀಮ್ ಪ್ರಮುಖರಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಅವರ ಪುತ್ರ ಸಂಜಯ್ ಕೂಡ ಇದ್ದ. ಏನು ಪ್ರಮುಖ ಒಂದಷ್ಟು ಯುವಕರಿದ್ರು, ಆ ಯುವಕರಲ್ಲಿ ಆತನೂ ಒಬ್ಬ. ಆ ಇಡೀ ಘಟನೆ ಆಗೋಕ್ಕೆ ಏನು ಸಂಜಯೇ ಪ್ರಮುಖ ಕಾರಣ ಅಂತ ಹೇಳಿ ಈಗ ತಿಳಿದು ಬಂದಿರುವಂಥದ್ದು. ಆರಂಭದಲ್ಲಿ ಮಂಡ್ಯ ಸರ್ಕಲ್ಗೆ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಸಂಜಯ್ ಜೊತೆಗೆ ಏನು ಸಸ್ಪೆಂಡ್ ಆಗಿದಾರಲ್ಲ ಪೊಲೀಸ್, ಅವರ ನಡುವೆ ವಾಗ್ವಾದ ಆಗ್ತದೆ. ಆ ಸಂದರ್ಭದಲ್ಲಿ ಅಶೋಕ್ ಸಂಜಯ್ ಫೋನನ್ನು ಹೊಡೆದಾಕ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಅದಾದ ನಂತರ ಏನು ಪ್ರಚೋದನೆ ನೀಡಿ ಗಲಾಟೆಯನ್ನು ಮತ್ತಷ್ಟು ವಿಕೋಪಕ್ಕೆ ತಗೊಂಡು ಹೋಗ್ತಾರೆ. ಅದಾದ ಬಳಿಕ ಅಲ್ಲಿಗೆ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಏನು ರಾಜೇಶ್ ಬರುವಂಥದ್ದು, ಅಲ್ಲೂ ಕೂಡ ಪೊಲೀಸ್ನವರೊಂದಿಗೆ ವಾಗ್ವಾದ ಗೆಳಿತಾರೆ. ಜೊತೆಗೆ ಗಲಾಟೆ ಮತ್ತಷ್ಟು ತಾರಕಕ್ಕೆ ಏರಕ್ಕೆ ಅವರು ಕಾರಣ ಆಗ್ತಾರೆ. ನೇರವಾಗಿ ಗಣೇಶ ಮೂರ್ತಿಗಳನ್ನು ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ರಾಜೇಶ್ ನೇತೃತ್ವದಲ್ಲಿ ಕರ್ಕೊಂಡೋಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಪ್ರತಿಭಟನೆಯ ನೇತೃತ್ವ ವಹಿಸೋದು ಇದೇ ರಾಜೇಶ್ ಹಾಗೂ ಆತನ ಪುತ್ರ ಸಂಜಯ್. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಾಗ್ವಾದವನ್ನು ನಡೆಸ್ತಾರೆ. ಆಗ ಪೊಲೀಸರು ಒಂದಷ್ಟು ಕನ್ವಿನ್ಸ್ ಅನ್ನ ಮಾಡ್ತಾರೆ, ಗಣೇಶ ಮೂರ್ತಿಯನ್ನು ವಿಸರ್ಜನೆಯನ್ನ ಮಾಡಿ ಅಂತ. ನೇರವಾಗಿ ಅಂದರೆ ಏನು ಗಣೇಶ ಮೂರ್ತಿ ಏನು ಸೋಮೇಶ್ವರ ದೇವಸ್ಥಾನದ ಮಾರ್ಗವಾಗಿ ವಿಸರ್ಜನೆಗೆ ಹೋಗಬೇಕಾಯಿತು. ಮತ್ತೆ ಇದೇ ರಾಜೇಶ್ ಮತ್ತೆ ಆತನ ಪುತ್ರ ಸಂಜಯ್ ಮಂಡ್ಯ ಸರ್ಕಲ್ ಅಂತ ಬಂದು ಮತ್ತೆ ಮೆರವಣಿಗೆ ಮಾಡಬೇಕು ಅನ್ನೋ ಒಂದಷ್ಟು ಹೇಳ್ಕೊಂಡು ಹುಡುಗರಿಗೆಲ್ಲ ಒಂದಷ್ಟು ಪ್ರಚೋದನೆ ನೀಡಿ ಕರ್ಕೊಂಡು ಹೋಗ್ತಾರೆ. ಆಗ ಗಲಾಟೆ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ಆಗುವಂಥದ್ದು. ಯಾಕೆಂದರೆ ಇವರ ಒಂದು ಪ್ರತಿಷ್ಠೆಗಾಗಿ ಇದೊಂದು ಗಲಾಟೆಗೆ ಕಾರಣ ಆಗೋದ್ರಂತ ಮೊದಲೇ ಪ್ರೀಪ್ಲಾನ್ ಆಗಿದ್ದಂತೂ ನಿಜ. ಆದರೆ ಗಲಾಟೆ ಮತ್ತಷ್ಟು ವಿಕೋಪಕ್ಕೆ ಹೋಗೋಕ್ಕೆ, ಜೊತೆಗೆ ದೊಡ್ಡ ಮಟ್ಟಕ್ಕೆ ಗಲಾಟೆ ಮಾಡೋದಕ್ಕೆ ರಾಜೇಶೇ ಕಾರಣ ಅಂತ ಈಗ ತಿಳಿದು ಬಂದಿರುವಂಥದ್ದು. ಈ ವಿಡಿಯೋಗಳಲ್ಲೆಲ್ಲ ಆತನ ಹೆಸರಿದ್ರು ಕೂಡ, ಅಂದರೆ ಅವನವಿದ್ರೂ ಕೂಡ ಆತನ ಹೆಸರು FIR ನಲ್ಲಿಲ್ಲ. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಚಲುವರಾಯಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ, ವಿಡಿಯೋದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ವಿಡಿಯೋದನ್ನು ಜೊತೆಗೆ CCTVಯನ್ನು ಆಧರಿಸಿ ನಾವು ಏನಾದ್ರು ಅರೆಸ್ಟ್ ಮಾಡ್ತು ಅಂದರೆ 500ಕ್ಕೂ ಹೆಚ್ಚು ಜನ ಆಗ್ತಾರೆ. ಯಾವುದೇ ರೀತಿಯ ಘಟನೆಯಲ್ಲಿ ಅವರು ಗಲಾಟೆಯಲ್ಲಿ ಭಾಗವಹಿಸಿಲ್ಲ. ಅಲ್ಲಿ ಗಲಾಟೆಯನ್ನು ಶಾಂತಿ ಮಾಡೋದಕ್ಕೆ, ಅಂದರೆ ಅಲ್ಲಿ ನಿಲ್ಲಿಸೋದಕ್ಕೆ ಹೋಗಿದ್ರು ಅಂತ ಹೇಳಿ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಪೊಲಿಟಿಕಲ್ ಪ್ರೆಷರಿಂದಾಗಿ ಪೊಲೀಸ್ನವರು ಆತನ ಕೈ ಬಿಟ್ಟಿದ್ದಾರೆ ಅನ್ನೋ ಒಂದು ಅನುಮಾನ ಮೂಡ್ತಾ ಇರುವಂಥದ್ದು. ಜೊತೆಗೆ ಆಫ್ ದಿ ರೆಕಾರ್ಡ್ ಮಾಹಿತಿಯನ್ನು ಪೊಲೀಸ್ನವರು ಕೊಡುವಂಥದ್ದೇನು ಅಂದರೆ, ಇಡೀ ಘಟನೆ ತಾರಕಕ್ಕೇರೋದಕ್ಕೆ ರಾಜೇಶು ಕೂಡ ಕಾರಣ. ಇನ್ನು ರಾಜೇಶ್ ಹಿನ್ನೆಲೆಯನ್ನು ನೋಡಿದ್ರೆ ಆತ ಒಬ್ಬ ರೌಡಿ ಶೀಟರ್, ಹಿಂದೆ